ಒಂದು 3-4 ಬಂದು ಅಂದರೆ ಗಾಡಿ ಮೈಲೇಜ್ ಎಲ್ಲ ಅಯ್ಯೋ ಎಷ್ಟಾಗ್ತಿದೆಯಾ ಗಾಡಿ ಎತ್ತುತ್ತಾ ಇಲ್ಲ. SNT ಟ್ರಕ್ ಫ್ಲೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವೀಗಿನ ಜಸ್ಟ್ ರತ್ನಗಿರಿಯಿಂದ ಒಂದು ಗಾಡಿ ಲೋಡ್ ಆಗಿದೆ. ಸೊ ಚಿತ್ತೂರು ಸೈಡು ಹೋಗ್ತಾ ಇದ್ದೀವಿ. ಮತ್ತು ಅದೇ ಗಾಡಿ ಇನ್ನೊಂದು ಗಾಡಿ ಹೋಗ್ತಾ ಇದೆ ಮುಂದೆ. ಟೋಟಲ್ 2 ಗಾಡಿ ನಾವು ಚಿತ್ತೂರಿಗೆ ಲೋಡ್ ಆಗಿದ್ದಾವೆ. ಅವರು ನಮ್ಮ ಜೊತೆಗೆ ಬರ್ತಾರೆ ನೈಟ್ ಒಂದು 2 ಗಂಟೆ 3 ಗಂಟೆವರೆಗೂ. 2 ಗಂಟೆ ಆದಮೇಲೆ ನಾವು ಪಾಯಿಂಟಿಗೆ ರೀಚ್ ಆಗ್ತೀವಿ. ಮತ್ತು ಅವ್ರ ಪಾಯಿಂಟಿಗೆ ಅನ್ಲೋಡ್ ಮಾಡ್ಕೊಂಡು ಬರ್ತಾರೆ. ಆಲ್ರೆಡಿ ಹತ್ತತ್ರ ಬೈರನಹಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಮಧುಗಿರಿ ಬಿಟ್ಟು ತೊಂಡೆಬಾವಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ಈಗ ಚಿಕ್ಕಬಳ್ಳಾಪುರ ಮೇಲೆ ಹೋಗಬೇಕು ಚಿತ್ತೂರಿಗೆ. ಲೋಡ್ ಬಂದುಬಿಟ್ಟು ಪೀಲೇರ್ ಸೈಡ್ ಆಗಿರೋದು. ಸೊ ಅಲ್ಲಿ ಅನ್ಲೋಡ್ ಹಾಕಿದಂಗೆ ನಾವು ಮತ್ತೆ ಸೋಮನಿ ಶ್ರೀಕಾಳಹಸ್ತಿಗೆ ಹೋಗ್ಬೇಕು ತಿರುಪತಿ ಹತ್ರ. ಅಲ್ಲಿಂದ ಲೋಡ್ ಮಾಡ್ಕೊಂಡು ರಾಯಚೂರಿಗೆ ಹೋಗೋಕ್ಕಾಗುತ್ತೆ. ಅಲ್ಲಿಂದ ಬೇರೆ ಟ್ರಿಪ್ಪು. ಆಲ್ರೆಡಿ ನಮ್ಮದು ಒಂದು ಗಾಡಿ ಮುಂದೆ ಹೋಗ್ಬಿಡ್ತು, ಇನ್ನೊಂದು ಗಾಡಿ. ಸೊ ನಾವು ಹಿಂದಗಡೆ ಉಳ್ಕೊಬಿಟ್ವಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು 12:30 1 ಗಂಟೆ ಆಗ್ತಾ ಬಂತು. ನಮ್ಮ ಇನ್ನೊಬ್ರು ಡ್ರೈವರ್ ಮನಿಕೊಂಡ್ರು. ನಾವು ಅಲ್ಲಿ ಹತ್ರ ಚಿಕ್ಕಬಳ್ಳಾಪುರ ಘಾಟ್ ಸೆಕ್ಷನ್ ಹತ್ರ ಹೋಗ್ತಾ ಇದ್ದೀವಿ ಪ್ರೆಸೆಂಟು. ಗಾಡಿ ಬೇರೆ ಸ್ವಲ್ಪ ಆಲ್ಮೋಸ್ಟ್ ನಿಧಾನಕ್ಕೆ ಹತ್ತುತ್ತಾ ಐತೆ. ಇನ್ನೂ ಒಂದು 10-12 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಂದ ಚಿಕ್ಕಬಳ್ಳಾಪುರ. ಸೊ ಹೋಗ್ತಾ ಇದ್ವಿ. ನಾವು ಇನ್ನೊಬ್ರು ಡ್ರೈವರ್ ಬಂದುಬಿಟ್ಟು ತೊಂಡೆಬಾವಿಯಿಂದ ಹಂಗೆ ಡೈರೆಕ್ಟ್ ಗೌರಿಬಿದನೂರಿಗೆ ಹೋಗ್ಬಿಟ್ಟಾರೆ. ಸೊ ನಾವೀಗ ಇಲ್ಲೇ ಡೈರೆಕ್ಟ್ ಚಿನ್ನಗನಹಳ್ಳಿ ರೋಡಿಂದ ಹಿಂಗೆ ಚಿಕ್ಕಬಳ್ಳಾಪುರ ರೋಡಿಗೆ ಬಂದುಬಿಟ್ಟಿವಿ. ಸೊ ನಮಗೆ ಅದು ಅಲ್ಲಿಂದ 35 ಕಿಲೋಮೀಟ್ರ್ ಆಗತ್ತೆ ಅವ್ರಿಗೆ ಗೌರಿಬಿದನೂರಿಂದ. ಸೊ ನಾವು ಅವ್ರಿಗಿನ್ನ ಮುಂಚೆಗೇ ಹೋಗಿ ಸೇರ್ಕೊಂತೀವಿ. ಒಟ್ಟಾಗಿ ಸಿಗ್ಬೋದು ಅಂದ್ಕೊಂಡು ಚಿಕ್ಕಬಳ್ಳಾಪುರದಾಗ ಬಂದರೆ ಅವ್ರು ಅರ್ಜೆಂಟು. ಎಲ್ಲ ಫುಲ್ ಭಯಂಕರ ಆಯ್ತು ರೋಡ್ ಮಾತ್ರ. ಯಾವುದೇ ಏನೇ ಆಗಲಿ ಬರಬೇಕಾದ್ರೆ ಮಾತ್ರ MT ಗಾಡಿ ಇತ್ತು ಈ ರೂಟಲ್ಲಿ. ಈಗ ತಿಡ್ಕೊಂಬಂದ್ವಿ. ಇದು ಬೇರೆ ಲೋಡ್ ಗಾಡಿ, ಒಂದು 20 ಟನ್ ವೆಯ್ಟ್ ಐತೆ. ಸೊ ಅದರಿಂದ ನೋಡ್ಕೊಂಡು ಹೋಗ್ತಾ ಇದ್ವಿ ಎಚ್ಚರಿಕೆಗೆ. ನಾಳೆ ಹತ್ತತ್ರ ಒಂದು 2:30-3 ಗಂಟೆ ಆಯಿತು. ಆಲ್ಮೋಸ್ಟ್ ರೋಡ್ ಬಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಯಿತು. ಹೆವಿ ಹೈಟ್ ಬರ್ತೈತೆ. ಸ್ಯಾನೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಸ್ಯಾನೆ ಹೈಟ್ ಆಗುತ್ತೆ. ಇನ್ನು ಹತ್ತತ್ರ ಒಂದು 2-3 ಕಿಲೋಮೀಟರ್ಸ್ ಇದು ಘಾಟೆ ಐತೆ. ಸೊ ಆಲ್ಮೋಸ್ಟ್ ನೋಡ್ಕೊಂಡು ಎಚ್ಚರಿಕೆಗೆ ಗಾಡಿ ಓಡಿಸ್ತಾ ಇದ್ದೀವಿ. ಆಪೋಸಿಟ್ ಏಕ್ದಮ್ ಗಾಡಿ, ಅದು ಬೇರೆ ಡೌನ್ ಇದೆ. ಸೊ ರೋಡ್ ಬೇರೆ ಚಿಕ್ಕೋದು. ಅದು ಅಲರ್ಟ್ ಟೈಮ್ನಾಗ ಗಾಡಿ ಬಂದು ಅಂದರೆ ಫುಲ್ ಎಲ್ಲ ಪ್ರಾಬ್ಲಮ್. ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ಮು. ಇಂಥ ಟೈಮಲ್ಲೆಲ್ಲ ಫುಲ್ಲು ಎಚ್ಚರಿಕೆಯಾಗಿ ಓಡಿಸ್ತಾ ಇರಬೇಕು ಗಾಡಿನ. ನೋಡ್ಬೋದು ಯಾವುದೋ ಪೇಪರು, ಯಾವುದೋ ನಂದಿತಾ ಫಿಲಮ್ನ ಬಂದಂಗೆ ಗೊತ್ತೈತೆ. ಎಕ್ಸ್ಟ್ರಾ ಗೇರ್ಗೆ ಹಾಕೊಂಡು ಓಡಿಸಿದ್ರು ಗಾಡಿ ನಿಧಾನಕ್ಕೆ ಸ್ಲೋನಾಗೆ ಹೋಗುತ್ತೆ. ಆಲ್ಮೋಸ್ಟ್ ಈಗ ಇಂಥ ಘಾಟ್ಗಳು ಒಂದು 3-4 ಬಂದು ಅಂದರೆ ಗಾಡಿ ಮೈಲೇಜ್ ಎಲ್ಲ ಅಯ್ಯೋ ಎಷ್ಟಾಗ್ತಿದೆಯಾ ಗಾಡಿ ಎತ್ತುತ್ತಾ ಇಲ್ಲ. ಸ್ನೇಹಿತರೆ, ಈಗಿನ ಜಸ್ಟ್ ಗೇರಲ್ಲಿ ಆಫ್ ಆಗ್ಬಿಡ್ತು ಗಾಡಿ. ಸೊ ಎಕ್ಸ್ಟ್ರಾ ಗೇರ್ ಹಾಕೊಂಡು ಹೋಗ್ತಾ ಇದ್ದೀವಿ. ಏನೇ ಆಗಲಿ ಸ್ವಲ್ಪ ಇಂಥ ಘಾಟಲ್ಲೆಲ್ಲ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಡ್ರೈವರ್ ಹೇಳ್ತಾ ಇದ್ದಾರೆ ಒಂದೇ ಮೀಡಿಯಮ್ಮಾಗಿ ಹೋಗ್ಬೇಕು ಘಾಟ್ ಸೆಕ್ಷನ್ನಾಗ ಏನಿದ್ರು ಅಂತಂದು. RPM ಬಂದ್ಬಿಟ್ಟು ಒಂದು 20 ಹೋಗ್ಬೇಕು. ಗಾಡಿ ಸ್ಯಾನೆ ರೈಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ರು. ಮನೆ ಕಂಡಿದ್ದಾರೆ ಇದ್ಬಿಟ್ಟು ಎಕ್ಸ್ಟ್ರಾ ಗೇರ್ಗೆ ಹಾಕೊಟ್ರು ಗಾಡಿನ. ಈಗಿನ ಒಂದು 60-62 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ 10ನೇ ಪಾಯಿಂಟು. ಅನ್ಲೋಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಪುಂಗನೂರು ಬೈಪಾಸ್ ಬಿಟ್ಟಿದ್ದೀವಿ. ಸೊ ಇನ್ನೊಂದು 61-62 ಕಿಲೋಮೀಟರ್ ರೀಚ್ ಆದರೆ ನಾವು 1ನೇ ಪಾಯಿಂಟ್ ರೀಚ್ ಆಗ್ತೀವಿ. 170 ಮೂಟೆ ಇಲ್ಲೇ ಇಳಿಸ್ಬೇಕು. ಸೊ ಒಂದು 70% ಗಾಡಿ ಲೋಡ್ ಅಂಬೋದು ಇಲ್ಲೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಆಲ್ರೆಡಿ ನಾವಲ್ಲಿ ಇದ್ರ ಹತ್ರ ಪುಂಗನೂರು ಎಂಟ್ರೆನ್ಸ್ ಹತ್ರ ಮನ್ಕೊಂಡಿದ್ವಿ ನೈಟು. ಸೊ ಇನ್ನೇನು ಹೋಗ್ತಾ ಇದ್ದೀವಿ. ಅದು ಹಾಕಿದಂಗೆ ಅಲ್ಲಿಂದ 2ನೇ ಪಾಯಿಂಟ್ ಎಷ್ಟು ಕಿಲೋಮೀಟರ್ ಚೆಕ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು. ಅಲ್ಲಿಂದ ಸೋಮನಿಗೆ ಹೋಗ್ಬಿಟ್ಟು ಟೈಲ್ಸು ಲೋಡ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರಾಯಚೂರು ಸೈಡು ಲೋಡ್ ಆಗಿದೆ.
ಸೊ ಅದು ತಗೊಳ್ಬೇಕು. ಅದು ಲೋಡಿಂಗು ಅನ್ಲೋಡಿಂಗ್ ಎಲ್ಲ ಅವ್ರದ್ದೇ ಇರುತ್ತೆ. ಸೊ ನಾವೇನು ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಇದು ಮಾತ್ರ ಸ್ನೇಹ ಫೀಲ್ಡ್ ಮಾತ್ರ ನಾವು ಮಾಡ್ಕೋಬೇಕಾಗುತ್ತೆ. ಲೋಡ್ ಅವ್ರು ಮಾಡಿಕೊಡ್ತಾರೆ. ಸೊ ಆ ಅನ್ಲೋಡ್ ಮಾಡಿದರೆ ಗಾಡಿ ಓನರ್ ಬಂದುಬಿಟ್ಟು 2,500 ನಮಗೆ ಕೊಡ್ತಾರೆ ಅಮೌಂಟು. ಅದು ಮೂಟಿಗೆ 11 ರೂಪಾಯಿ 12 ರೂಪಾಯಿನ ಹಾಕ್ಕೊಡ್ತಾರೆ. ಸೊ ಆರಾಮ್ ಮಾಡ್ತೀವಿ, ನೋ ಪ್ರಾಬ್ಲಮ್ಮು. ಇನ್ನೇನು ಹೋಗ್ತಾ ಇದ್ದೀವಿ. ಇನ್ನೊಂದು ಹಾಫ್ ಆನ್ ಅವರು 3/4 ಗಂಟೆಗೆಲ್ಲ ರೀಚ್ ಆಗಿಬಿಡ್ತೀವಿ ಫಸ್ಟ್ನೇ ಪಾಯಿಂಟ್ಗೆ. ಅವ್ರಿಗೆ ಓನರಿಗೆ ಬೇರೆ ಫೋನ್ ಮಾಡೋಕೆ ಫಸ್ಟ್ನೇ ಪಾಯಿಂಟ್ಗೆ. ಅವರು ಎಲ್ಲಿದೆಯಾ ಅಂತಂದರೆ ನೋಡ್ಬೋದು. ಈ ಸೈಡು ಮಾರ್ನಿಂಗು ಸೈಡ್ ಮೇಬಿ ನಿನ್ನೆ ಉಗಾದಿ ಹಬ್ಬ ಮಾಡ್ಯಾರೆ ಅನ್ಕೊಂತೀನಿ ಇವರು ಎಲ್ಲ. ಇವತ್ತು ಬಟನ್ ಜೋರಾಗಿ ಕದರ್ಸ್ತಾ ಇರಿ ಈ ಸೈಡು. ಬರ್ಬೇಕಾದ್ರೆ ಕುಂದೂರು ಬಸ್ ಸ್ಟ್ಯಾಂಡಾಗೆಲ್ಲ ನೋಡಿದೆ. ನಿನ್ನೆ ಹಬ್ಬ ಮಾಡಿ ಇವತ್ತು ಚಿಕನ್ ಮಟನ್ ಇಕ್ಕೊಂಡ್ರಿ ಅನ್ಕೊಂತೀನಿ. ಸೊ ಅಲ್ಲಿ ಒಂದು ಪೊಲೀಸ್ನವ್ರು ಚೆಕಿಂಗ್ ಮಾಡ್ತಾಯಿದ್ರು. ಅಲ್ಲಿ ಬಿಲ್ಲೆಲ್ಲ ತೋರಿಸಿವಿ. ಸೊ ಬಿಟ್ಟು ಕಳಿಸಿರು. ಎಲ್ಲಂದರೆ ಬೈರನಹಳ್ಳಿ ಬರೋ ರೋಡು, ಮಧುಗಿರಿ ಟು ಬೈರನಹಳ್ಳಿ ಬರೋ ರೋಡಲ್ಲಿ ಒಂದು ಚೆಕ್ ಪೋಸ್ಟ್ ಐತೆ. ಸೊ ಅದರಿಂದ ಕೇರ್ಫುಲ್ಲಾಗಿ ಓಡಾಡಬೇಕು. ಯಾವುದೋ ಸ್ಟಿಕ್ಕರ್ ಬೇರೆ ಕೊಟ್ಟರು ಅಂಟಿಸ್ಕೊಬೋಕೆ ಪೊಲೀಸ್ನವರು. ಸ್ನೇಹಿತರೆ, ಫಸ್ಟ್ನೇ ಪಾಯಿಂಟಲ್ಲಿ ಅನ್ಲೋಡ್ ಮಾಡ್ತಾಯಿದ್ದೀವಿ. ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಅನ್ಲೋಡ್ ಆಗೋಗುತ್ತೆ ಗಾಡಿ. ಮತ್ತು ನೆಕ್ಸ್ಟ್ ಪಾಯಿಂಟಿಗೆ ರೀಚ್ ಆಗ್ತೀವಿ. ಆಮೇಲೆ ಸೋಮನಿಗೆ ಹೋಗ್ಬೇಕು ಟೈಲ್ಸ್ ಹಾಕೋಬರೋಕ್ಕೆ, ರಾಯಚೂರು ಟ್ರಿಪ್ಪು. ಜಸ್ಟ್ ಅನ್ಲೋಡ್ ಆಯಿತು ಗಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತೀವಿ, 2ನೇ ಪಾಯಿಂಟಿಗೆ. ಇನ್ನೆಷ್ಟು ಕಿಲೋಮೀಟರ್ ಆಯ್ತು ನೋಡಿದ ಚೆಕ್ ಮಾಡಬೇಕು. ಸೊ ಹೋಗ್ತೀವಿ ಈಗ. ಸಿಕ್ಕಾಪಟ್ಟೆ ರಿಸ್ಕ್ ಆಗಿಬಿಟ್ಟೈತೆ ಇವತ್ತು. ಹೆಂಗ ಒಂದೇ ಪಾಯಿಂಟಲ್ಲಿ 160 ಮೂಟೆ ಅನ್ಲೋಡ್ ಇತ್ತು. ಆರಾಮಾಗಿ ಈಸಿಯಾಗಿ ಮಾಡಾಕೀವಿ. ಸೊ ಇದೇ ನೋಡ್ಬೋದು ಗಾಡಿ 1512. ಇನ್ನು ಮರಿಗಳು ಇನ್ನೂ ಈಟಿಟೇ ಇದ್ದಾವೆ. ಅದಕ್ಕೆ ಸ್ಟಾರ್ಟ್ ಹಾಕಿರೋದಕ್ಕೆ 160 ಮೂಟೆ ಇಡಿಸ್ಕೊಬಿಟ್ಟೆ ಇಷ್ಟೊಂದು ಮರಿಗೆ ಇಂದೇ ಸರಿ. ಅವೆಲ್ಲ ಇನ್ಯಾರು ಅಂತಂದು ಅವರು ಟೋಟಲ್ 4 ಡೋರು, ಒಂದೊಂದು ಡೋರಿಗೆ 44 ಮೂಟೆ ಇಳಿಸಿದ್ದೀವಿ. ಸೊ ಫಸ್ಟ್ನೇ ಪಾಯಿಂಟ್ ಇಲ್ಲಿಗೆ ಮುಕ್ತಾಯ ಆಯಿತು. ಇನ್ನು ಸೆಕೆಂಡ್ನೇ ಪಾಯಿಂಟಿಗೆ ರೀಚ್ ಆಗ್ತೀವಿ. ಪುಲಿಚರ್ಲ ಹೋಗ್ತಾ ಇದ್ದೀವಿ ಸೆಕೆಂಡ್ನೇ ಪಾಯಿಂಟ್ಗೆ. ವೀರಸಿಂಹಾರೆಡ್ಡಿ ತೆಲುಗಲ್ಲಿ ನೋಡಿರ್ತೀರ, ಪುಲಿಚರ್ಲ ಅಂತ ಒಂದು ಊರು ಬರುತ್ತಲ್ಲ, ಆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಸೆಕೆಂಡ್ನೇ ಪಾಯಿಂಟ್ ಊರ ಹೆಸರು ಬಂದ್ಬಿಟ್ಟು ಅದು ಹೋಗ್ತಾ ಇದ್ದೀವಿ ಈಗ. ಯಾವುದೋ ಡಾಕ್ರಾನ ಅದು ಏನೋ ಗೊತ್ತಿಲ್ಲ. ಅದು ಯಾವುದೋ ಬ್ರಿಡ್ಜ್ ಹತ್ರ ಹೋಗಿ ಫೋನ್ ಮಾಡಿರಿ ಅಂತ ಹೇಳಿ ಅವನು ಓನರು. ಸೊ ಹೋಗ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಹೋಗ್ತೀವಿ. ಅಲ್ಲೊಂದು ಅರ್ಧ ಗಂಟೆ ಆಗುತ್ತೆ ಅನ್ಲೋಡ್ ಮಾಡೋಕ್ಕೆ. ಮತ್ತು ಬಿರಿಯಾನಿ ತಿನ್ಕೊಂಡು ನೆಮ್ಮದಿ ಹೋಗ್ಬಿಟ್ಟು ಸೋಮನಿನಾಗೆ ಲೋಡ್ ಮಾಡಿಸ್ಕೊಂಡು ಬಂದುಬಿಡ್ತೀವಿ ರಾಯಚೂರಿಗೆ. ನಮ್ಮ ಡ್ರೈವರ್ ಬೇರೆ ಫುಲ್ ಸ್ಮೈಲ್ ಕೊಡ್ತಾ ಇದ್ದಾರೆ. ಮಾತಾಡಿ ಒಂದ್ಸರಿ ಅವ್ರ ಹತ್ರ. ಈಗಿನ ಜಸ್ಟ್ ಸೆಕೆಂಡ್ನೇ ಪಾಯಿಂಟ್ ಅನ್ಲೋಡ್ ಆಯಿತು. ಅವ್ನು ಓನರ್ ಮಂಗ್ಫುಲ್ಲಿಗೆ ಅಡ್ರೆಸ್ ಹೇಳಕ್ಕೆ ಬರ್ದಲ್ಲ. ಒಂದು 2 ಅವರ್ ತಿರ್ಗಾಡಿಸ್ತಾ ಹೇಳ್ತೀಮ್ಮ ನನ್ನ ಮಗ. ಏನು ಮಾಡೋಕ್ಕಾಗಲ್ಲ. 2,000 ಡೀಸೆಲ್ ವೇಸ್ಟ್ ಆಗಿಬಿಡ್ತು. ಇವಾಗಿನ ಜಸ್ಟ್ ಅನ್ಲೋಡ್ ಹಾಕಿದಂಗೆ 100 ಹೊಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಡ್ರೈವರು. ಇವಾಗ ಸೋಮನಿ ಟೈಲ್ಸ್ ಹಾಕೋ ಬರಕ್ಕೆ ಹೋಗ್ತಾ ಇದೀವಿ. ಶ್ರೀಕಾಳಹಸ್ತಿ ತಿರುಪತಿ ಹತ್ರ ರಾಯಚೂರಿಗೆ. ಇವಾಗ ಅರ್ಜೆಂಟ್ ಲೋಡು ಮುಗ್ಗ ಫೋನ್ ಹಿಡಿತಾ ಇದ್ದಾರೆ. ಅದಕ್ಕೆ ಇಟ್ಟಾಡ್ಸ್ಕೊಂಡು ಹಿಡಿತಾ ಇದ್ದಾರೆ ನಮ್ಮ ಡ್ರೈವರು.